ಹಿಂಗಲ್ಲಿ ಭಾರಿ ಚೆನ್ನಾಗೈತೆ. ಗುರುವಾರ ಬೇರೆ ಇವತ್ತು. ಗುರುವಾರ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಬೇಕು. ಫಾಸ್ಟಿಂಗ್ ಬೇರೆ ಇವತ್ತು. ಬೆಳಗ್ಗೆಯಿಂದ ಕೆಲಸ, ಇವಾಗೂ ಆಫೀಸ್ಗೆ ಹೋಗ್ತಾಯಿದ್ದೀನಿ. ಆಫೀಸ್ಗೆ ಹೋಗಿ ಆಫೀಸ್ ಕೆಲಸ ನೋಡಿ, ಬೆಳಗ್ಗೆ ಮಾರ್ಕೆಟಲ್ಲಿ ತಂದಿರೋದು ಹೂವನ ದೇವಸ್ಥಾನದಲ್ಲಿ ಹೋಗಿ ನೀಟಾಗಿ ಒದ್ದೆ ಬಟ್ಟೆಯಲ್ಲಿ ಸೇಫಾಗಿ ಇಟ್ಟು ಮಧ್ಯಾಹ್ನ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು. ಇವತ್ತೇನೆಂದರೆ ಅನುಷಂ ಸರ್ವಂ ಮಹಾಪರಿವ ಅರ್ಪಣಂ, ಆ ಒಂದು ಟ್ರಸ್ಟಲ್ಲಿ ನಾವು ಅನುಷಂ ಮಾಡ್ತೀವಿ. ಅದಕ್ಕೆ ಯಾರು ಕಾರಣಕರ್ತರು? ನಮ್ಮ ಕೆ ಸರ್. ನಮ್ಮ ಕೆ ಸರ್ ಎಲ್ಲ ಟೀಮ್ ಜೊತೆ ಸೇರಿ ಮಾಡಿದ್ದಾರೆ. ಒಂದು ಟ್ರಸ್ಟ್ ಫಾರ್ಮ್ ಮಾಡಿದ್ದಾರೆ. ಅದೇ ಸರ್ವಂ ಮಹಾಪರಿವ ಅರ್ಪಣಂ. ಅನುರಾಧ ನಕ್ಷತ್ರ ಇವತ್ತು ಅನುಷಂ. ಕಂಚಿ ಸ್ವಾಮಿಗಳು, ಸರಸ್ವತೇಂದ್ರ ಸ್ವಾಮಿಗಳು, ಚಂದ್ರಶೇಖರ ಸರಸ್ವತೇಂದ್ರ ಸ್ವಾಮಿಗಳು. ನಮ್ಮ ಬ್ಯಾಂಗ್ಳೂರಲ್ಲಿ JP ನಗರಲ್ಲಿ ಮುಂಚೆ ಮನೇಲಿ ನಡೀತಾ ಇತ್ತು. ಇವಾಗ ದೇವಸ್ಥಾನಕ್ಕೆ ಶಿಫ್ಟ್ ಮಾಡಿದ್ದೀವಿ. ಎಲ್ಲಿ ನಡೀತಾ ಇತ್ತು ಅನ್ನೋದು ಮುಂದೆ ತೋರಿಸ್ತೀನಿ ನಿಮಗೆ. ಎಷ್ಟು ಚಿಕ್ಕ ಜಾಗದಲ್ಲಿ ನಡೆದಿದೆಯೋ, ಯಾವ ಥರ ದೊಡ್ಡ ಜಾಗದಲ್ಲಿ ಹೋಯ್ತು ಅನ್ನೋದು ತೋರಿಸ್ತೀನಿ. ಹಾಂ, ಒಳಗಡೆ ಇಡಬೇಕು. ಅಲ್ಲಿ ಬೇಡ, ಇಲ್ಲಿ ಬನ್ನಿ. ಈ ಕಡೆ ಬನ್ನಿ. ಇದೆಲ್ಲ ಪ್ರತಿಯೊಂದು ಪೆರಿವ ಸಂಬಂಧಪಟ್ಟಿದ್ದು ಐಟಮ್ಗಳು. ಇದನ್ನು ಇವತ್ತು ಹಂಗೆ ತೊಗೊಂಡು ಹೋಗ್ತೀವಿ ನೀಟಾಗಿ ದೇವಸ್ಥಾನಕ್ಕೆ. ಮತ್ತು ಹಂಗೆ ತೊಗೊಂಬಂದು ಇಲ್ಲೇ ಸೇಫಾಗಿ ಇಡ್ತೀವಿ. ಎಲ್ಲ ಪೆರಿವಾಗಿ ಸಂಬಂಧಪಟ್ಟಿದ್ದು. ಪಂಚೆ ಇಲ್ಲೇ ಎಲ್ಲೋ ಇರಬೇಕು ನೋಡಿ. ಇದರಲ್ಲಿ ಇರಬೇಕು ಅನಿಸುತ್ತೆ. ಒಂದೆರಡು ಪಂಚೆ ತೊಗೊಳ್ಳಿ, ಜಾಸ್ತಿ ತೊಗೊಂಬೇಡಿ. ಇವಾಗೆಲ್ಲ ಇದೆಲ್ಲ ಎತ್ಕೊಂಡು ಹೋಗ್ತಾಯಿದ್ದೀವಿ. ಎತ್ಕೊಂಡೋಗಿ ದೇವಸ್ಥಾನದಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲ ಅಣ್ಣ ಬೇಡ, ಬನ್ನಿ ಒಂದೊಂದೇ ತೊಗೊಂಡು ಹೋಗೋಣ. ಬೇಡ, ನಡೀರಿ, ಒಂದೊಂದೇ ತೊಗೋಣ, ರಿಸ್ಕ್ ಬೇಡ. ಸೊ ಎಲ್ಲ ಒಂದೊಂದೇ ಈ ಥರ ಎತ್ಕೊಂಡು, ಇಲ್ಲ ಕೆಳಗಡೆ ಕಾರಲ್ಲಿ ಇಡೋಣ. ಒಟ್ಟಿಗೆ ರಯ್ಯ ಕಾರಲ್ಲಿ ಹಾಕ್ಕೊಂಡು. ಓಹೋ, ಹೀಗೆ ಮಕ್ಕಕ್ಕೆ ಚುಚ್ಚಿಬಿಡೋ ಥರ ಇಕ್ಕವ್ರಪ್ಪ. ಈ ಥರ ಮಾಡಿದ್ರೆ ಅನುಕೂಲ ಜಾಸ್ತಿ. ಪ್ರಭಾವಳಿ ಗೀರಾಕ ಕಷ್ಟ ಆಗುತ್ತೆ. ಪ್ರಭಾವಳಿ ಹಂಗಿದ್ರೆ ಫಸ್ಟ್ ಗೇರಲ್ಲಿ ಹೋಗೋಣ. ಫಸ್ಟ್ ಗೇರಲ್ಲಿ ಹೋಗೋಣ. ಸೊ ಎಲ್ಲ ಐಟಮ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಎಲ್ಲ ನೀಟಾಗಿ ಇಟ್ಬಿಟ್ರೆ, ಸೊ ಮಧ್ಯಾಹ್ನ ಎಲ್ಲರೂ ಬಂದುಬಿಟ್ಟು ರೆಡಿ ಮಾಡೋಕ್ಕೆ ಈಸಿ ಆಗುತ್ತೆ. ಮಧ್ಯಾಹ್ನ ಎಲ್ಲರೂ ಲೇಡೀಸ್ ಬರ್ತಾರೆ. ತುಂಬ ಕಷ್ಟ. ಪಕ್ಕದ ರೋಡ್ಗೆ ತೊಗೊಂಡು ಹೋಗೋದೇ ಕಷ್ಟ. ಯಾಕೆ ಕಷ್ಟ ಅಂದರೆ, ಯಾಕೆಂದರೆ ವೆಯ್ಟ್ ತುಂಬ ಇರುತ್ತೆ. ವೆಯ್ಟ್ ತುಂಬ ಇರೋದು ಕಾರಣದಿಂದ ಕಷ್ಟನೇ ಅಲ್ವಾ ಪಾಪ ಲೇಡೀಸ್ ಎಲ್ಲ ತೊಗೊಂಡು ಹೋಗೋದು. ಸೊ ನಮ್ಮ ಸಾರ್ ಇದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಮಗೆ. ನಮ್ಮ ಸಾರ್ ಹೇಳಿರೋ ಕೆಲಸ ಕರೆಕ್ಟ್ ಟೈಮ್ಗೆ ಮಾಡಿಬಿಟ್ರೆ ಸಾಕು, ನನಗೆ ಸಮಾಧಾನ ಇದೆ. ಸಾಯಂಕಾಲ ಫುಲ್ ಫಂಕ್ಷನ್ ನಡೆಯೋ ಹಾಲು. ಇಲ್ಲೇ ಪೆರಿವಾದು ಸಾಯಂಕಾಲ ಪೂಜೆ ನಡೆಯುತ್ತೆ. ಸೊ ಈ ಥರ ನಾವು ಬೆಳಗ್ಗೆನೇ ಹೂವು ತೊಗೊಂಬಂದು ನೀಟಾಗಿ ಇಲ್ಲಿಟ್ಟು ಒದ್ದೆ ಪಂಚೆ ಬಟ್ಟೆಯಲ್ಲಿ ಹಾಕ್ಬಿಡ್ತೀವಿ. ಯಾಕೆಂದರೆ ಮಧ್ಯಾಹ್ನ ತನಕ ಹೂವು ನೀಟಾಗಿರಲಿ ಅಂತ. ಸೊ ಗೈಸ್, ಇವಾಗ ಸರ್ ಮನೆಗೆ ಹೋಗ್ತಾಯಿದ್ದೀನಿ. ಪೆರಿವಾ ಮನೆ ಹೋಗ್ತಾಯಿದ್ದೀನಿ ಡೆಕೋರೇಷನ್ ಮಾಡೋಕ್ಕೆ. ಪೆರಿವಾಗೆಲ್ಲ ಹೂವು ಎಲ್ಲ ಹಾಕ್ಬಿಟ್ಟು ಇವಾಗ ಪಲ್ಲಕ್ಕಿನ
ಪಲ್ಲಕ್ಕಿ ಮೇಲೆ ಪ್ರಭಾವಳಿನ ಹೆಂಗೆ ಕೂರಿಸ್ತೀನಿ ನೋಡಿ. ಈ ಥರ ಕೂರಿಸ್ಬೇಕು ಪ್ರಭಾವಳಿನ. ಇಲ್ಲಿಂದೆ ನೆಟ್ಟು ಬೋಲ್ಟು ಸಿಸ್ಟಮು, ಇಲ್ಲಾಂದರೆ ಪಲ್ಲಕ್ಕಿಲಿ ಅಲ್ಲಾಡ್ಬಿಡುತ್ತೆ ಭಗವಂತ. ಬರೀ ಪೆರಿವಾನ ವಿತೌಟ್ ಅಲಂಕಾರ ಹಿಂಗೆ ಕೂರಿಸಿದ್ದೀವಿ. ವಿತ್ ಅಲಂಕಾರ ಹೆಂಗೆ ಬರುತ್ತೆ ಆಮೇಲೆ ತೋರಿಸ್ತೀನಿ ತಗೊಳ್ಳಿ. ಪೆರಿವಾಗೆ ಕಮಲ ಹೂವು ತುಂಬ ಶ್ರೇಷ್ಠ. ಪೆರಿವಾಗೆ ரெண்டு வச்சுட்டு சென்டரில் இது சென்டரில் வச்சுட்டு எண்ணெய் ஊற்றி ಪೆರಿವಾ ಇವತ್ತು ಪೂಜೆ ಸ್ಟಾರ್ಟ್ ಆಗ್ತದೆ. ಸೊ ಯಾವ ಥರ ಡೆಕೋರೇಷನ್ ಎಲ್ಲ ಇದೆ, ಹೆಂಗೆಲ್ಲ ಮಾಡಿದ್ದೀವಿ ಅದೆಲ್ಲ ತೋರಿಸ್ತೀನಿ ಬನ್ನಿ. ಓಕೆ ನೋಡಿ, ಬೆಳಿಗ್ಗೆ ಹಾಲು ತೋರಿಸಿದೆ ಯಾವ ಥರ ಇತ್ತು ಅಂತ. ಇವಾಗ ನೋಡಿ ಯಾವ ಥರ ಇದೆ ಅಂತ. ಇದು 5 ಪಾದ ಇದೆ ಇಲ್ಲಿ. ಪೆರಿವಾದು 5 ಪಾದ, 5 ಪಾದಕ್ಕೂ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ನಿಮಗೆ ಪಲ್ಲಕ್ಕಿ ಆವಾಗಲೇ ಪ್ಲೇನ್ ಪಲ್ಲಕ್ಕಿ ತೋರಿಸಿದೆ ನಾನು ನಿಮಗೆ. ಇವಾಗ ನೋಡಿ ಯಾವ ಥರ ಇದೆ. ಡೆಕೋರೇಷನ್ ಆದಮೇಲೆ ಪಲ್ಲಕ್ಕಿ ಯಾವ ಥರ ಬಂದಿದೆ ನೋಡಿ. ಸೊ ಡೆಕೋರೇಷನ್ ಆದಮೇಲೆ ಯಾವ ಥರ ಬಂದಿದೆ ಅಂತ ಹಾಕ್ಕೊಂಡಿದ್ದು. ಅಪಾರ ಕರುಣಾಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀ ಚಂದ್ರಶೇಖರ ಗುರುಂ ಪ್ರಣಮಾಮಿ ಬುಧಾನ್ವಹಂ. ಎಲ್ಲರಿಗೂ ನಮಸ್ಕಾರ. ಇದು ಗುರುಗಳು ಪಾದಗ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳು 68th ಪಂಟಿತ್ ಕಾಂಚಿ ಮಹಾಸ್ವಾಮಿಯುடைய ಪಾದುಕ. ಈ ಪಾದುಕ ನಿಮಗೆ 2015 ಅನುಗ್ರಹವಾಯಿತು. ದೇವರು ಕೃಪೆ, ತಾಯಿ ತಂದೆ ಪುಣ್ಯ, ಈ ಜನ್ಮದಲ್ಲಿ ಈ ಪಾದುಕೆ ನಮಗೆ ಸಿಕ್ಕಿದೆ. ಇದು JP ನಗರ್ LIC ಕ್ವಾರ್ಟರ್ಸ್ ಜೀವನ್ ಸಾಥಿ ಕಾಲನಿ ಫ್ಲ್ಯಾಟ್ಲ ಬ್ಲಾಕ್ ನಂಬರ್ 21-215 ನಮ್ಮ ಮನೆಯಲ್ಲೇ ಈ ಗುರುಗಳು ಪಾದುಕೆ ಇದೆ. 2015 2021-22 ವರೆ ಈ ಮಂತ್ಲಿ ಅನುಷಂ ನಮ್ಮ ಮನೆಯಲ್ಲೇ ತುಂಬ ಪ್ರಸಿದ್ಧಿಯ ಮಾಡಿದ ಇದ್ದೀವಿ. ಇವತ್ತು ರಾಮ ಮಂದಿರ್ ಆಫ್ಟರ್ ಸೆಕೆಂಡ್ ವೇವ್ ಕೊರೋನಾ, ಅಲ್ಲಿ ರಾಮ ಟೆಂಪಲ್ ನಿತ್ಯ ಮಂತ್ಲಿ ಅನುಷಂ ಮಹೋತ್ಸವ ಅಲ್ಲಿ ನಡೀತಾ ಇದೆ. ಈ ವರ್ಷ 2025 ಕುಚಲಾಂಬಾಲ್ ಕಲ್ಯಾಣ ಮಂಟಪಂಲ ಅವರು ದೊಡ್ಡ ಮನಸ್ಸು ಮಾಡಿ ಗುರುಗಳು ಆರಾಧನೆ ಜಯಂತಿ 2 ಅಲ್ಲಿ ನಡೆಸ್ತಾ ಇದೆ. ಈ ಥರ 2015 ಇವತ್ತುವರೆ ಲಾಸ್ಟ್ 11 ಇಯರ್ಸ ಮಂತ್ಲಿ ಅನುಷಂ, ಇಯರ್ಲಿ ಆರಾಧನಾ, ಇಯರ್ಲಿ ಜಯಂತಿ ಮಹೋತ್ಸವಂ ಅಂಡ್ ಮಂತ್ಲಿ ವೇದ ಸಂರಕ್ಷಣಂ ಇದೆಲ್ಲ ಗುರುಗಳ ಆಶೀರ್ವಾದ ಪ್ರಕಾರ ನಡೀತಾ ಇದೆ. ಇದನ್ನು ನಿಮ್ಮ ಬಗ್ಗೆ ಶೇರ್ ಮಾಡಿಕೊಳ್ಳೋಣ ಈ ವಿಡಿಯೋ ಮೂಲಕ ನಾವು ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು.